ಇವತ್ತಿನ ವಿಶೇಷ ಒಂದು ಆರೋಗ್ಯಕರವಾದಂಥ ರೈಸ್ ಬಾತು. ಅದೇನು ಅಂತಂದರೆ ಮೊಳಕೆ ಕಟ್ಟಿದ ಅಲಸಂದೆ ಕಾಳು ಹಾಗೆ ಪಾಲಕ್ ಸೊಪ್ಪು ಎರಡನ್ನೂ ಸೇರಿಸಿ ಮಾಡೋ ಅಂಥ ಈ ರೈಸ್ ಬಾತು ರುಚಿನೂ ಚೆನ್ನಾಗಿರುತ್ತೆ, ಮಾಡೋದು ಸ್ವಲ್ಪ ಆರೋಗ್ಯಕರ. ಇದನ್ನು ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ರೈಸ್ ಬಾತ್ ಮಾಡೋದಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಚೂರು, ಖಾರಕ್ಕೆ ತಕ್ಕಂತೆ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಎಲೆ, ಒಂದು 10 ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ಜೊತೆಗೆ ಇನ್ನು ಸ್ವಲ್ಪ ರುಚಿನ ಹೆಚ್ಚು ಮಾಡೋದಕ್ಕೆ ಅಂತ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಒಂದು 2 ರಿಂದ 3 ಲವಂಗ, 1 ಇಂಚಿನಷ್ಟು ಚಕ್ಕೆ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ನಾನಿಲ್ಲಿ ಒಂದು ಬಾಣಲಿಗೋ ಅಥವಾ ಕುಕ್ಕರ್ಗೋ, ಡೈರೆಕ್ಟಾಗಿ ಕುಕ್ಕರ್ನಲ್ಲೂ ಮಾಡ್ಬೋದು. ಇವತ್ತು ನಾನು AMC ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ, 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ಅಂದಾಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ತಾಯಿದ್ದೀನಿ. ಈಗ ಈ ಒಗ್ಗರಣೆಗೆ ಎಣ್ಣೆ, ತುಪ್ಪ, ಸಾಸಿವೆ, ಕರಿಬೇವಿನ ಎಲೆ ಹಾಕಿದ ಮೇಲೆ ಸಣ್ಣ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ಹಾಕಿದ್ದೀನಿ, ಇದ್ದರೆ ಹಾಕಿ, ಇಲ್ಲಾಂದರೆ ಈ ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಈ ಒಗ್ಗರಣೆಗೆ ಹಾಕ್ಕೊಂಡು ಲೈಟಾಗಿ ಬಾಡಿಸ್ಕೊಳ್ಳಿ. ಈಗ ಈರುಳ್ಳಿ ಸ್ವಲ್ಪ ಬಾಡಿದೆ, ಪಿಂಕ್ ಕಲರ್ ಆಗಿದೆ ಅಂದಾಗ ಅದಕ್ಕೆ 2 ಟೊಮೆಟೊ ಹಣ್ಣನ್ನು ಈ ರೀತಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ, ಟೊಮೆಟೊ 2 ಚೆನ್ನಾಗಿ ಸಾಫ್ಟ್ ಆಗಿದೆ ಅಂದಾಗ ನಾವು ಮೊದಲೇ ಬಾತಿಗೆ ಅಂತ ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಮಸಾಲೆನಲ್ಲಿ ಖಾರ, ಹಾಗೆಯೇ ಸ್ವಲ್ಪ ಸೊಪ್ಪು, ಸ್ವಲ್ಪ ಮಸಾಲೆ ಎಲ್ಲ ಇರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಚಕ್ಕೆ, ಲವಂಗ, ಧನಿಯಾ, ಜೀರಿಗೆ ಎಲ್ಲ ಸೇರಿಸಿರೋದ್ರಿಂದ ರುಚಿ ಅದ್ಭುತವಾಗಿ ಬರುತ್ತೆ. ಈ ಮಸಾಲೆನ ಈ ಒಗ್ಗರಣೆಗೆ ಹಾಕಿ ಒಂದು 30 ಸೆಕೆಂಡಿಂದ 40 ಸೆಕೆಂಡ್ ಮಾತ್ರ ಬಾಡಿಸ್ಕೊಳ್ಳಿ. ಜಾಸ್ತಿ ಬಾಡಿಸ್ಬಾರ್ದು, ಆದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಎಲ್ಲ ಪದಾರ್ಥನೂ ಹಸಿ ಹಾಕಿರೋದ್ರಿಂದ ಸ್ವಲ್ಪ ಈ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಿನಷ್ಟು ಮೊಳಕೆ ಕಟ್ಟಿದಂಥ ಅಲಸಂದೆ ಕಾಳನ್ನ ಸೇರಿಸ್ತಾ ಇದ್ದೀನಿ. ಒಣಗಿರೋಂಥ ಅಲಸಂದೆ ಕಾಳನ್ನು ನೆನೆಸ್ಬಿಟ್ಟು ಅದನ್ನು ಒಂದು 2 ದಿನ ಹಾಗೆ ಬಿಟ್ಟರೆ ಮೊಳಕೆ ಬರುತ್ತೆ. ಆ ಮೊಳಕೆ ಕಟ್ಟಿರೋಂಥ ಅಲಸಂದೆ ಕಾಳನ್ನ ಸೇರಿಸಿದ್ದೀನಿ. ಅಲಸಂದೆ ಕಾಳನ್ನ ಸೇರಿಸ್ಬೋದು, ಇಲ್ಲಾಂದರೆ ನೀವು ಬಟಾಣಿನ ಸೇರಿಸ್ಬೋದು. ಮೊಳಕೆ ಕಟ್ಟಿರೋಂಥ ಅಲಸಂದೆ ಕಾಳು ಆರೋಗ್ಯಕ್ಕೆ ಒಳ್ಳೆಯದು, ಸ್ವಲ್ಪ ವಿಭಿನ್ನವಾಗಿರುತ್ತೆ ಅಂತ ಇಲ್ಲಿ ಸೇರಿಸಿದ್ದೀನಿ. ಈಗ ಈ ಮೊಳಕೆ ಕಾಳನ್ನು ಹಾಕಿ ಈ ಮಸಾಲೆಯೊಂದಿಗೆ ಲೈಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇವೆಲ್ಲ ಒಂದಾಗಿದೆ ಅಂದಾಗ ಇದಕ್ಕೆ ನಾನು ಇವತ್ತು ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಬೌಲ್ನಷ್ಟು ಪಾಲಕ್ ಸೊಪ್ಪು, ಅಂದರೆ 1 ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಈ ರೀತಿ ದಪ್ಪವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಾಲಕ್ ಸೊಪ್ಪು, ಮೊಳಕೆ ಕಾಳು ಕಟ್ಟಿದಂತಹ ಈ ಅಲಸಂದೆ ಕಾಳು ಒಳ್ಳೆ ಕಾಂಬಿನೇಷನು. ನೀವು ಟ್ರೈ ಮಾಡಿ. ಇದರಲ್ಲಿ ಬಾತ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ಮೆಂತ್ಯ ಬಾತು, ಟೊಮೆಟೊ ಬಾತು, ತರಕಾರಿ ಬಾತು ಮಾಡ್ತಾಯಿರ್ತೀವಿ. ಪಾಲಕ್ ಸೊಪ್ಪನ್ನು ರುಬ್ಬಿ ಹಾಕಿ ಮಾಡ್ತೀವಿ. ಈ ರೀತಿ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಸೇರಿಸಿ ಜೊತೆಗೆ ಮೊಳಕೆ ಕಟ್ಟಿರೋಂಥ ಅಲಸಂದೆ ಕಾಳನ್ನ ಹಾಕಿ ಬಾತ್ ಮಾಡಿ ಎಕ್ಸಲೆಂಟ್ ಆಗಿರುತ್ತೆ, ವಿಭಿನ್ನವಾಗಿರುತ್ತೆ. ಈಗ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ, ಈ ಕಾಳು ಹಾಗೆ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಇದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಇರೋದ್ರಿಂದ ಅದಕ್ಕೆ 2 ಕಪ್ಪನ್ನು ಸೇರಿಸಿ ಅನ್ನ ಸೇರಿಸಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರಲಿ. ಅದರಲ್ಲಿ ಕಾಳು, ಸೊಪ್ಪು ಎಲ್ಲ ಚೆನ್ನಾಗಿದೆ ಅಲ್ವಾ, ಅದೆಲ್ಲ ಕುದಿ ಬಂದ ಮೇಲೆ ಇದಕ್ಕೆ 1 ಕಪ್ಪಿನಷ್ಟು ಅಕ್ಕಿನ ನಾನು ನೆನೆಸಿಟ್ಟಿದ್ದೆ. 1 ಕಪ್ಪಿನಷ್ಟು ಅಕ್ಕಿನ ಹಾಕಿ ಲೈಟಾಗಿ ಮಿಕ್ಸ್ ಮಾಡಿ ಮತ್ತೆ ಕುದಿ ಬಂದಿದೆ ಅಂದಾಗ ಕುಕ್ಕರ್ ಆದರೆ ಕುಕ್ಕರ್ ಮುಚ್ಚಳ ಮುಚ್ಚಿ, ಈ ರೀತಿ AMC ಪಾತ್ರೆ ಅಂದರೆ AMC ಪಾತ್ರೆನ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 3 ರಿಂದ 4 ನಿಮಿಷ ಬೇಯಿಸಿದರೆ ಅದ್ಭುತವಾದಂಥ ಆರೋಗ್ಯಕರವಾದಂಥ ಬಾತು ರೆಡಿಯಾಗಿದೆ. ಬೆಳಿಗ್ಗೆ ತಿಂಡಿಗೆ ಮಾಡಿಬಿಟ್ರೆ ಬೆಳಿಗ್ಗೆ ತಿಂಡಿಗೆ ತಿನ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸ್ಗಂತೂ ಏವನ್ ಆಗಿರುತ್ತೆ. ಇದನ್ನು ಹಾಗೆಯೇ ತಿನ್ಬೋದು, ಜೊತೆಗೆ ಉಪ್ಪಿನಕಾಯಿ ಜೊತೆ ತಿನ್ಬೋದು. ಮಾಮೂಲಿಯಾಗಿ ಒಳ್ಳೆ ಕಾಂಬಿನೇಷನ್ ಅಂದರೆ ಈರುಳ್ಳಿ, ಟೊಮೆಟೊ ಹಣ್ಣಿನ ಮೊಸರು ಬಜ್ಜಿ, ಅದನ್ನ ನೆಂಚ್ಕೊಂಡು ತಿಂತಿದ್ರಂತೂ A1 ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲವರಿಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.